ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಇವತ್ತು ನನ್ನ ಡೇ ಸ್ಟಾರ್ಟ್ ಆಗಿದ್ದು ಒಂದು ಕಾಫಿಯಿಂದ. ಕಾಫಿ ಕುಡ್ದು ರೆಡಿಯಾಗಿ ಕಾಲೇಜಿಗೆ ಹೋದೆ. ಆಮೇಲೆ ನನ್ನ ಫ್ರೆಂಡ್ಸನ್ನು ಮೀಟ್ ಮಾಡಿ ಅವ್ರಿಗೂ ಆಲ್ ದಿ ಬೆಸ್ಟ್ ಹೇಳಿ ಆಮೇಲೆ ನನ್ನ ಫ್ರೆಂಡ್ ಸ್ವಲ್ಪ ಇರಿಟೇಟ್ ಮಾಡಿ ಓದಕ್ಕೆ ಬಿಡ್ತೀರಾ. ನಾನು ಓದಬೇಕಾದ್ರೆ ಸಡನ್ನಾಗಿ ಕೆಳಗಡೆ ನೋಡಿದ್ರೆ ರೋಶ್ನಿ ಇದ್ಲು. ಅವರು ಓದ್ದಿರಾ ಬೇರೆಯವ್ರಿಗೂ ಓದಕ್ಕೆ ಬಿಡ್ತೀರಾ ಹಿಂಸೆ ಕೊಡ್ತಿದ್ರು. ಎಕ್ಸಾಮ್ಗೆ ಹೋಗಕ್ಕೆ 5 ಮಿನಿಟ್ಸ್ ಇರುವಾಗ ನನ್ನ ಫ್ರೆಂಡ್ ಬಂದು ಏನು ಕೇಳಿದೆ ನೋಡಿ ಗೈಸ್. पढ़ाई लिखाई में ध्यान लगाओ, IAS बनो और देश को संभालो. ಎಕ್ಸಾಮ್ ಬರ್ದು ಪೇಪರ್ ಕೊಟ್ಟು ಪಟ ಅಂತ ಕೆಳಗೆ ಬಂದಮೇಲೆ ನಾವು ಫ್ರೆಂಡ್ಸ್ ಜೊತೆ ಬಸ್ ಸ್ಟಾಪ್ಗೆ ಹೋಗೋಷ್ಟೊತ್ತಿಗೆ ತುಂಬ ಲೇಟ್ ಆಗಿತ್ತು. ಬಸ್ ಸ್ಟಾಪಿಗೆ ಬಂದ್ರಿ ಬಟ್ ಎಷ್ಟೊತ್ತು ಬಸ್ ಬಂದಿಲ್ಲ. ಅದಕ್ಕೆ ನಾವು ಸ್ವಲ್ಪ ರೋಶ್ನಿಗೆ ರೋದನೆ ಕೊಟ್ರಿ. ಅಲ್ಲಿರೋ ಇಬ್ಬರು ಬಾಯ್ಸು ಕ್ಯಾಪ್ ಹಾಕ್ಕೊಂಡಿದ್ದಾರೆ ಬಟ್ ಗರ್ಲ್ ಹಾಕ್ಕೊಂಡಿಲ್ಲ. ಆ ಗರ್ಲ್ ಕ್ಯಾಪ್ ರೋಶ್ನಿ ಹತ್ರ ಇತ್ತು. ಬಸ್ ಸ್ಟಾಪಲ್ಲಿ ಸಿಕ್ಕಿದ್ದು ನನ್ನ ಫ್ರೆಂಡ್ನ ಎಕ್ಸಾಮ್ ಹೇಗೆ ಬರ್ದೆ ಅಂತ ಕೇಳಿದಾಗ ಅವ್ನು ಹೇಳಿದ್ದೇನು ನೋಡಿ. ಪೆನ್ ತಗೊಂಡೆ, ಬುಕ್ಲೆಟ್ ಕೊಟ್ಟರು, ಕ್ವಶ್ಚನ್ ಪೇಪರ್ ಕೊಟ್ಟರು, ಕ್ವಶ್ಚನ್ ನೋಡಿದೆ, ಅರ್ಥ ಆಗಿದ್ದು ಕ್ವಶ್ಚನ್ ಆನ್ಸರ್ ಬರ್ತಾವೆ. ಇದು ಆಕ್ಚುಲಿ ಚೆನ್ನಾಗಿದೆ. ನಾವು ಫನ್ ಎಲ್ಲ ಮಾಡಿ ಮನೆಗೆ ಹೋಗೋಷ್ಟೊತ್ತಿಗೆ ತುಂಬ ಲೇಟ್ ಆಗಿತ್ತು ಈ ಟ್ರಾಫಿಕಲ್ಲಿ. ಮ್ಯಾಥ್ಸ್ ಎಕ್ಸಾಮ್ ಇದ್ದಿದ್ದರಿಂದ ಎಲ್ಲ ಗೂಗಲ್ ಮೀಟಲ್ಲಿ ಜಾಯ್ನ್ ಆಗಿ ಓದ್ಕೊತಾ ಇದ್ರಿ. ತುಂಬ ಲೇಟ್ ಆಗಿತ್ತು ನಾನು ಮಲಗೋ ಅಷ್ಟೊತ್ತಿಗೆ. ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್.